ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ನಮ್ಮ ವಿಡಿಯೋ ಅಂತ ಅಂದರೆ, ನಮ್ಮ ಸ್ಟೂಡೆಂಟ್ಸ್ KLE ಕಾಲೇಜಲ್ಲಿ ಒಂದು ಫ್ಯಾಷನ್ ಶೋ ಅರೇಂಜ್ ಆಗಿತ್ತು. ಸೊ ಅವರು ಇನ್ವಿಟೇಷನ್ನ ಮ್ಯಾಮಿಗೆ ಕಳಿಸಿದ್ರು, ನಿಮ್ಮ ಕಾಲೇಜಲ್ಲಿ ಪಾರ್ಟಿಸಿಪೇಟ್ ಮಾಡೋ ಹಾಗಿದ್ರೆ ಮಾಡಿಸಿ ಅಂತ. ಸೊ ಹಾಗಾಗಿ ನಾವು ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಹೇಳಿದ್ವಿ. ಸೊ ಆವಾಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನಾವು ಮಾಡ್ತೀವಿ ಅಂತ ತುಂಬ ಇಂಟ್ರೆಸ್ಟಿಂದ ಬಂದು ಫ್ಯಾಷನ್ ಶೋನ ಪ್ರಾಕ್ಟೀಸ್ ಮಾಡಿಕೊಂಡು ಇಲ್ಲಿ ಫ್ಯಾಷನ್ ಶೋನ ಕೊಡ್ತಾ ಇದ್ದಾರೆ. ನಿಜ ನಮ್ಮ ಸ್ಟೂಡೆಂಟ್ಸ್ ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಏನು ಥೀಮ್ ತೊಗೊಂಡಿದ್ದಾರೆ, ಯಾರ್ಯಾರೆಲ್ಲ ಫ್ಯಾಷನ್ ಶೋಗೆ ಸೆಲೆಬ್ರಿಟೀಸ್ ಬಂದಿದ್ದಾರೆ, ಹೇಗಾಯಿತು KLE ಕಾಲೇಜಲ್ಲಿ ಫಂಕ್ಷನ್, ಯಾವ ರೀತಿ ಮಾಡಿದ್ರು, ಪ್ರತಿಯೊಂದು ನಾನು ನಿಮಗೆ ಇಲ್ಲಿ ಡೀಟೇಲ್ಸ್ನ ಹೇಳ್ತೀನಿ. ಮತ್ತು ನೀವು ನೋಡಿ ಮುಂದೆ ವೀಡಿಯೋದಲ್ಲಿ ಏನೇನಾಯಿತು, ಸೊ ಯಾವಾಗ ಹೋದ್ವಿ, ಯಾವ ಟೈಮಿಗೆ ಹೋದ್ವಿ, ಏನೇನೆಲ್ಲ ಆರ್ಗನೈಸ್ ಮಾಡಿದರು, ಹೇಗಿತ್ತು ಅಂತ. ಮೊದಲು ನಾನು ನನ್ನ ಫ್ರೆಂಡ್, ಆ್ಯಕ್ಚುಲಿ ನನಗವತ್ತು ಎಕ್ಸಾಮ್ ಇತ್ತು. ಸೊ ನಾನು ಅವರು ಇಬ್ಬರು ಎಕ್ಸಾಮ್ ಮುಗಿಸ್ಕೊಂಡು, ಆ್ಯಕ್ಚುಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಆಲ್ರೆಡಿ, ನನ್ನ ಫ್ರೆಂಡ್ ಇನ್ನೊಬ್ಬರು ಯಶು ಅಂತ ಇದ್ದಾರೆ. ಸೊ ಅವರು ಎಲ್ಲರನ್ನೂ ಕರ್ಕೊಂಡು ಅಲ್ಲಿ ತುಂಬ ಪ್ರೊಸೀಜರ್ ಎಲ್ಲ ಇತ್ತು. ಸೊ ಅಲ್ಲಿಗೆ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ಸ್ ಎಲ್ಲ ಇತ್ತು. ಸೊ ನನ್ನ ಕಲೀಗ್ ಎಲ್ಲ ಹೋಗಿ ಮುಂಚೆನೇ ಅಲ್ಲೆಲ್ಲ ಆ ಪ್ರೊಸೀಜರ್ ಎಲ್ಲ ಮುಗಿಸಿದ್ರು. ಪಾಪ ಅವರೆಲ್ಲ ಬೆಳಗ್ಗೆಯಿಂದ ಓಡಾಡ್ಕೊಂಡು ಎಲ್ಲ ಮಾಡಿದರು. ಸೊ ನಾನು ಮತ್ತು ಶ್ರೀಲಕ್ಷ್ಮಿ ಅವರು ಇಬ್ಬರು ಕೂಡ ಎಕ್ಸಾಮ್ ಮುಗಿಸ್ಕೊಂಡು ಇವಾಗ ಆ್ಯಕ್ಚುಲಿ ಮೆಟ್ರೋನಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಮೆಟ್ರೋನಲ್ಲಿ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಬೇಡ, ಆಟೋದಲ್ಲೇ ಹೋಗ್ಬಿಡೋಣ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆಟೋದಲ್ಲಿ ಹೊರಟ್ವಿ ನಾವು. ಸೊ ಫೈನಲಿ ಲೊಕೇಶನ್ ರೀಚ್ ಆದ್ವಿ. ಅಲ್ಲಿ ರೀಚ್ ಆಗ್ತಿದ್ದಂಗೆ ನಮಗೆ ಊಟ ಎಲ್ಲ ಅರೇಂಜ್ ಆಗಿತ್ತು. ಸೊ ಊಟ ಮಾಡಿಕೊಂಡು ನಾವು ಫೈನಲಿ ಬೇಗ ರೆಡಿ ಆಗೋಣ ಅಂತ, ಅವರು ರೂಮ್ ಕೊಡ್ತೀವಿ ಅಂತ ಹೇಳಿದರು. ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ನೋಡಿ, ನಮ್ಮ ಹುಡುಗಿಯರು ಫೈನಲಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಅವರು ಬೇಗ ಬನ್ನಿ ಅಂತ ಇದ್ರು. ಆದಷ್ಟು ಬೇಗ ನಾವು ಎಲ್ಲ ರೆಡಿ ಮಾಡಿದ್ವಿ, ಅವರಿಗೆಲ್ಲ ಹೆಲ್ಪ್ ಮಾಡಿದ್ವಿ, ಎಲ್ಲ ರೆಡಿ ಆಗೋದಕ್ಕೆ. ಅವ್ರ ಪೇರೆಂಟ್ಸ್ ಎಲ್ಲ ಬಂದಿದ್ದು, ಅವರು ಎಲ್ಲ ತುಂಬ ಹೆಲ್ಪ್ ಮಾಡಿ ಫೈನಲಿ ಒಂದು ಟೈಮ್ ಇಲ್ಲಿ ರೂಮಿಗೆ ಬಂದ್ವಿ. ಬ್ಯಾಕ್ ಸ್ಟೇಜ್ ಹತ್ರ ಇಲ್ಲೊಂದು ರೂಮ್ ಇತ್ತು. ಒನ್ ಟೈಮ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನರ್ವಸ್ ಆಗಬೇಡಿ, ಚೆನ್ನಾಗಿ ಮಾಡಿ ಅಂತ ಎಲ್ಲ ನಾವು ಹೇಳ್ತಾ ಇದ್ವಿ. ಅವರು ಇಲ್ಲ ಮ್ಯಾಮ್ ಚೆನ್ನಾಗಿ ಮಾಡ್ತೀವಿ ಅಂತೆಲ್ಲ ಹೇಳಿದರು. ನಿಜ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗೇ ಮಾಡಿದ್ರು ನಮ್ಮ ಮಕ್ಕಳು ಅಂತಲೇ ಹೇಳ್ಬೋದು. ತುಂಬ ಎನರ್ಜೆಟಿಕ್ಕಾಗಿ ತುಂಬ ಚೆನ್ನಾಗಿ ಮಾಡಿದ್ರು. ನೆಕ್ಸ್ಟ್ ಏನಪ್ಪ ಅಂದರೆ, ನೀವು ನೋಡ್ತಾ ಇರ್ಬೋದು ಯಾರು ಸೆಲೆಬ್ರಿಟಿ ಅಂತ, ಅಮೃತ ವರ್ಷಿಣಿ ಸೀರಿಯಲ್ ಅಮೃತ ಅವ್ರು ಬಂದಿದ್ದರು. ಅವರು ಕೂಡ ಈ ಶೋಗೆ ಬಂದಿದ್ದರು. ಇದು ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು, ಸಾಂಗ್ ಎಲ್ಲ ಹೇಳಿದ್ರು ಅಂತಲೇ ಹೇಳ್ಬೋದು. ಸೊ ನೋಡಿ ಅವರು ಸೌಂಡಲ್ಲೇ ಗೊತ್ತಾಗ್ತದೆ ಸೂಪರ್ ಅಂತ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ನಮ್ಮ ಕಾಲೇಜ್ ಡೇಸ್ ನೆನಪಾಗ್ತದೆ. ಆ್ಯಕ್ಚುಲಿ ನಾನು ಕಾಲೇಜು, ಈ ಥರ ಎಲ್ಲ ತುಂಬ ಖುಷಿ ಆಗ್ತದೆ. ಆಕ್ಚುಲಿ ಏನು ಗೊತ್ತಾ, ನನ್ನ ಸಾಂಗ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಯಾರಿಗಾದ್ರೂ ಗೊತ್ತಿದ್ಯಾ ಆ ಸಾಂಗ್ ಯಾವುದು ಅಂತ? ಹಾಡನ್ನು ಹಠದಲ್ಲಿ ಶಿವ ಶಿವ ಶಿವ. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಎಂಕರೇಜ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಎಲ್ರಿಗೂ ಎಂಕರೇಜ್ ಮಾಡಿದ್ದಾರೆ ಅಂತ ನಾನು ಈಗ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಅವರು ಇಷ್ಟೆಲ್ಲ ಮಾತಾಡಿ ಸಾಂಗ್ ಎಲ್ಲ ಹಾಡಿ ಫೈನಲಿ ಅವರು ಒಂದು ಗಿಫ್ಟ್ ಇಸ್ಕೊಂಡು ಬಂದರು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನಮ್ಮ ಸ್ಟೂಡೆಂಟ್ಸ್ ಫ್ಯಾಷನ್ ಶೋ ಸ್ಟಾರ್ಟ್ ಆಗಿದೆ. ಎಲ್ಲರೂ ನೋಡ್ಕೊಂಡು ಬನ್ನಿ.
Really, I like it. Karnataka and historical both. It's a mix of beauty and dresses and costumes. It's a very nice Indian. It's a very nice concept. ನನ್ನ ಕ್ವಶನ್, ಫ್ಯಾಷನ್ ಅಂದರೆ ಏನು ನಿಮ್ಮ ಒಂದು ವ್ಯೂ? ವಾಟ್ ಈಸ್ ಫ್ಯಾಷನ್? ಇವಾಗ ನೀವು ಮಾಡಿರೋದೇ ನೀವು ರಿಲೇಟೆಡ್ ಟು ದಿಸ್ ಅಲ್ಲ. ಎಲ್ಲರಿಗೂ ನಮಸ್ಕಾರ. ನಾವು ಯಾವಾಗ ಕಂಫರ್ಟಬಲ್ ಆಗಿರ್ತೀವಿ, ನಮಗೆ ಯಾವ್ದು ಖುಷಿ ಕೊಡುತ್ತೆ ಅದೇ ಫ್ಯಾಷನ್ ಅಂತ ನಮಗನ್ಸುತ್ತೆ. ಸೊ ನಮ್ಮ ಕಲ್ಚರ್ನ ಬೇರೆ ಕಂಟ್ರೀಸಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕಾದ್ರೆ ನಾವು ಅದನ್ನು ಉಳಿಸೋದೇ ನಮಗೆ ಫ್ಯಾಷನ್ ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು. ನೀವು ಈ ಕಾನ್ಸೆಪ್ಟ್ನ ಏನಕ್ಕೆ ಚೂಸ್ ಮಾಡ್ತೀವಿ? ಈಗ ಇಂಡಿಯನ್ ಕಲ್ಚರ್ ಇಂಡಿಯಾಗಿಂತ ಬೇರೆ ಕಂಟ್ರೀಸಲ್ಲೇ ಜಾಸ್ತಿ ಕಾಣಿಸ್ತಿದೆ, ಮತ್ತು ಬೇರೆ ಕಂಟ್ರೀಸ್ ಕಲ್ಚರ್ ನಮ್ಮ ದೇಶದಲ್ಲೇ ಕಾಣಿಸ್ತಿದೆ. ಸೊ ನಮ್ಮ ಕಲ್ಚರ್ ನಾವೇ ಉಳಿಸಿಲ್ಲ ಅಂದರೆ ಇನ್ಯಾರೂ ಉಳಿಸಲ್ಲ. ಸೊ ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ಇಂಡಿಯನ್ ಕಲ್ಚರ್ ಏನು ಅಂತ ಕ್ವೆಶನ್ ಮಾರ್ಕ್ ಆಗಬಾರ್ದು. ಸೊ ನಮ್ಮ ಕಲ್ಚರ್ನ ಉಳಿಸೋಕ್ಕೋಸ್ಕರ ನಾವು ನಮ್ಮ ಇಂಡಿಯನ್ ಟ್ರೆಡಿಷನ್ ಏನಿದೆ ಅದನ್ನು ವೇರ್ ಮಾಡಿದ್ದೀವಿ. ಗುಡ್, ಥ್ಯಾಂಕ್ ಯು ವೆರಿ ಮಚ್. ಹೇಗೆ ಮಾಡಿದ್ರು ನಮ್ಮ ಸ್ಟೂಡೆಂಟ್ಸ್ ಫ್ಯಾಷನ್ ಶೋ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಜ ನಮ್ಮ ಸ್ಟೂಡೆಂಟ್ಸ್ ತುಂಬ ಬೋಲ್ಡಾಗಿ ತುಂಬ ಚೆನ್ನಾಗಿ ಮಾಡಿದ್ರು. ನೀವೇ ನೋಡ್ದಂಗೆ ಎಷ್ಟು ಚೆನ್ನಾಗಿ ಮಾಡಿದ್ರು, ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅವರು ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ನಮಗಂತೂ ತುಂಬ ಖುಷಿ ಆಯಿತು. ಜಡ್ಜಸ್ ಕೂಡ ನಿಜ ಒಳ್ಳೆ ಕಮೆಂಟ್ಸ್ ಕೊಟ್ಟರು. ಅದೇ ನಮಗೆ ಒಂದು ದೊಡ್ಡ ಪ್ರೈಸ್ ಸಿಗ್ದಷ್ಟೇ ನಿಜ ಖುಷಿ ಆಯಿತು. ಅವರು ತುಂಬ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಇನ್ನೊಬ್ಬರು ಸೆಲೆಬ್ರಿಟಿ ಬಂದಿದ್ದರು. ಯಾರು ಅಂತ ಅಂದರೆ ಪ್ರದೀಪ್ ದೊಡ್ಡಯ್ಯ. ಅವ್ರದ್ದು ಹೊಸ ಮೂವಿ. ಅದನ್ನು ಕೂಡ ಪ್ರದೀಪ್ ದೊಡ್ಡಯ್ಯ ಅವರು ಬಂದಿದ್ರು. ನೀವೇ ವಿಡಿಯೋ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ನಾನು ಹೇಳ್ತೀನಿ ಯಾಕೆ ಬಂದಿದ್ದು. ಇವ್ರು ಯಾರಪ್ಪ ಅಂತ ಭಾಷಣ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನೀವು ಅಲ್ಲೊಂದು ತಪ್ಪೇನು ಹೊಸ ಮುಖ ಅಲ್ವಾ, ಇಷ್ಟ ಆಗಿ ಸ್ವಲ್ಪ ಸಮಯ ಆಗುತ್ತೆ. ಈ ಮೂವಿ ಟ್ರೈಲರ್ ಕೂಡ ಹಾಕಿದ್ರು. ನಿಜ ಮೂವಿ ಟ್ರೈಲರ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಕನ್ನಡ ಮೂವಿನ ಥಿಯೇಟರ್ಗೆ ಹೋಗಿ ನೋಡಿ, ಕನ್ನಡನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಅವರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಫೈನಲಿ ನಾವೆಲ್ಲ ತುಂಬ ಲೇಟ್ ಆಗಿಬಿಟ್ಟಿತ್ತು. ಆಲ್ರೆಡಿ 7:30 ಆಗಿಬಿಟ್ಟಿತ್ತು ಹೊರಡೋಣ. ಯಾಕೆಂದರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬ ದೂರದಿಂದ ಬರೋರು. ನಾನು ಕೂಡ ಕುಣಿಗಲ್ ಹೋಗಬೇಕಾಗಿತ್ತು ರಿಟರ್ನ್. ಹಾಗಾಗಿ ಬೇಗ ಹೊರಡೋಣ ಅಂದ್ಬಿಟ್ಟು ಬೇಗ ಹೊರಟ್ವಿ. ನಿಜ ನಮ್ಮ ಸ್ಟೂಡೆಂಟ್ಸ್ ತುಂಬ ಚೆನ್ನಾಗಿ ಫ್ಯಾಷನ್ ಶೋ ಮಾಡಿದ್ರು ಅಂತಲೇ ಹೇಳ್ಬೋದು. ಗೆಲ್ಲೋದು ಬಿಡೋದು ಸೆಕೆಂಡ್ರಿ, ಬಟ್ ಪಾರ್ಟಿಸಿಪೇಷನ್ ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಮಕ್ಕಳ ನೀವೆಲ್ಲ ತುಂಬ ಚೆನ್ನಾಗಿ ಫ್ಯಾಷನ್ ಶೋ ಮಾಡಿದ್ರಿ. ಜಡ್ಜಸ್ ಹೇಳೋದು ನೀವೇ ಕೇಳಿಸ್ಕೊಂಡ್ರಿ. ನಿಮ್ಮ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ಅಲ್ಲಿರೋರು ಎಲ್ಲ ಟೀಚರ್ಸು ಕೂಡ ಇವರು ಫ್ಯಾಷನ್ ಶೋನ ತುಂಬ ಇಷ್ಟಪಟ್ಟರು. ತುಂಬ ಚೆನ್ನಾಗಿ ಮಾಡಿದ್ರಿ, ಬೋಲ್ಡಾಗಿ ಮಾಡಿದ್ರಿ ಅಂತ ಎಲ್ಲ ಹೇಳಿದ್ರು. ನಿಜ ಅದು ಕೇಳಿ ನಮಗೆ ತುಂಬ ಖುಷಿ ಆಯಿತು. ನಿಮ್ಮ ಮುಂದೆ ಫ್ಯೂಚರ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.